ನಿಮ್ಮ ಮತ್ತೆ ಅರ್ಜುನ್ ಸರ್ ಕಾಂಬಿನೇಷನಲ್ಲಿ ಈ ಹಿಂದೆ ಹಾಡುಗಳು ಬಂದವೆಲ್ಲವೂ ಕೂಡ ಮ್ಯಾಜಿಕ್ ಕ್ರಿಯೇಟ್ ಮಾಡಿರೋದು. ಈಗಲೂ ಮತ್ತೆ ನಿಮ್ಮ ಕಾಂಬಿನೇಷನ್ ಕೃಷ್ಣಂ ಪ್ರಣಯ ಸಖಿನಲ್ಲಿ. ಸೊ ಅದು ಹಿಟ್ಟಾಗಿ ಟ್ರೆಂಡ್ ಆಗಿದ್ದಕ್ಕೆ ಒಂದು ಸೆಲ್ಫಿ ತಗೊಂಡು ಸಂಭ್ರಮಿಸಿದ್ದೀರಾ ಇಬ್ರು ಕೂಡ. ಸೊ ಅದು ಹೆಂಗೆ ಸರ್ ಒಂದು ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ವರ್ಕ್ ಆದಂಗೆ ನಿಮ್ಮ ಅವರ ಕಾಂಬಿನೇಷನ್ ಅರ್ಜುನ್ ಸರ್ ಜೊತೆ? ನಾನು ಯಾರ ಜೊತೆ ಕೆಲಸ ಮಾಡಿದ್ರು ಕಾಂಬಿನೇಷನ್ ವರ್ಕ್. ಯು ನೇಮ್ ದ ಕಂಪೋಸರ್, ಎಲ್ಲರ ಜೊತೆ ಸಕ್ಸಸ್ ಇದೆ. ಯು ನೇಮ್ ದ ಹೀರೋ, ಎಲ್ಲರ ಜೊತೆ ಕೆಲಸ ಮಾಡೋದು ಅಂದರೆ ಸಿನಿಮಾ ಕೆಲಸ ಮಾಡ್ತೀವಿ. ಇನ್ನೊಂದು ಡೈರೆಕ್ಟರ್ಸ್ ಅವರ ಒಬ್ಬೊಬ್ಬರ ಇದು ಏನು ಅವರ ತರುವ ಸಿಚುವೇಶನ್ನು ಮತ್ತು ಅವರ ಸಾಹಿತ್ಯಾಸಕ್ತಿ ಇವೆಲ್ಲ ಕೌಂಟ್ ಆಗುತ್ತೆ ಒಂದು ಹಾಡಿನ ಹಿಂದೆ. ಸರ್ 5 ನಿಮಿಷಕ್ಕೂ ಒಂದು ಸಾಂಗ್ ಬರೆದಿದ್ದು ಹಿಂದೆ ಮಳೆಬಿಲ್ಲು ಸಾಂಗಿಂದ ಬೆಸ್ಟ್ ಎಕ್ಸಾಂಪಲ್ಸ್ಗಳು ಇದಾವೆ. 5 ನಿಮಿಷಕ್ಕೂ ಬರೀತಾರೆ, ಒಂದು 10 ಡೇಸು ತಗೊಂಡಿದ್ದಾರೆ ಅಂತಲೂ ಕೇಳ್ಪಟ್ಟಿದ್ದೀವಿ. ಸೊ ಈ ಒಂದು ದ್ವಾಪರ ಹಾಡು ಎಷ್ಟು ನಿಮಿಷದಲ್ಲಿ ಕಂಪೋಸ್ ಆಗಿತ್ತು, ಅಲ್ಲ ಎಷ್ಟು ನಿಮಿಷದಲ್ಲಿ ಬರೆದಿದ್ದು ತಾವು ಅಂತ? ಇದು ಏನು ಅದಕ್ಕೇನು ಅಂದರೆ ಕಂಪೋಸಿಂಗು ಜೊತೆಗೆ ಹಾಡು ಬರೆದಿದ್ದು ಬರೆದು ಅಲ್ಲೇ ಅಂದರೆ ನಮ್ಮ ಅರ್ಜುನ್ ಸ್ಟುಡಿಯೋದಲ್ಲಿ ಏನಾಗುತ್ತೆ, ಕಂಪೋಸರು ಅರ್ಜುನ್ ಕಂಪೋಸ್ ಮಾಡಿಕೊಂಡು ಪಕ್ಕದಲ್ಲಿ ಸಿಂಗರ್ ಇರ್ತಾರೆ, ಡೈರೆಕ್ಟ್ರು, ನಾನು. ಹಾಗೆ ಬರಿತಾ ಅಂದರೆ ಅವ್ರು ಕಂಪೋಸ್ ಮಾಡ್ತಾ ನಾನು ಇಲ್ಲಿ ಬರೆದು ಅಲ್ಲೇ ಹಾಡಿಸಿ ಪಲ್ಲವಿ ಆಗೋಯ್ತು, ನೆಕ್ಸ್ಟ್ ಚರಣ. ಹಿಂಗೆ ಏನು ಅಂದಾಜು 1.5 ಅವರ್ 2 ಅವರ್ ಇರ್ಬೋದು ಅಷ್ಟೇ, 1-2 ತಾಸು ಅಷ್ಟರಲ್ಲಿ ಮುಗಿಸ. ನಾನು ಅದಾದಮೇಲೆ ಹಾಡು ತಗೊಂಡು ನಾನು ಬಂದ್ಬಿಟ್ಟು ಮತ್ತೆ ನಾನು ಹಾಕ್ಕೊಂಡು ಕೇಳ್ತೀನಿ, ಮತ್ತೆ ಕಾರಲ್ಲಿ ಬರ್ತಾ ಕೇಳಿಕೊಂಡು ಏನು ಇನ್ನೇನಾದರೂ ಮಾಡ್ಬೋದಾ, ಇದಕ್ಕೆ ಇನ್ನೂ ಬೆಟರ್ಮೆಂಟ್ ಏನು ಮಾಡ್ಬೋದು ಅಂತ ಒಂದಷ್ಟು ಸಾಲನ್ನ ಕರೆಕ್ಷನ್ ಹೇಳ್ತೀನಿ. ಈ ಲೈನು ಸಿಂಗರ್ಗೆ ಇದನ್ನು ಚೇಂಜ್ ಮಾಡಮ್ಮ, ಇದು ಚೇಂಜ್ ಮಾಡಿದ್ದೆ, ಆ ಥರ ಆಗಿರೋದು ಹಾಡಿದ್ದು. ಸರ್ ಪಂಜಾಬಿ ಅವರಾದರೂ ಕೂಡ ಅದ್ಭುತವಾಗಿ ಹಾಡಿದ್ದಾರೆ. ಸೊ ನಿಮಗೆ ಜಸ್ಟಿಫೈ ಮಾಡಿದಾರಾ ನಿಮ್ಮ ಒಂದು ಲಿರಿಕ್ಸ್ಗೆ ಜಸ್ಕರಣ್ ಅಂತ? ಜಸ್ಕರಣ್ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಮೇಯ್ನ್ ಏನಾಗುತ್ತೆ, ಈ ಬೇರೆ ಭಾಷೆಯ ಸಿಂಗರ್ಸ್ನ ಹಾಡಿಸುವಾಗ ಹಾಡಿಸೋರ ಕನ್ನಡ ಚೆನ್ನಾಗಿರ್ಬೇಕಾಗುತ್ತೆ. ಯಾಕೆಂದರೆ ಇವ್ರಿಗೆ ಹೇಳಕ್ಕೆ ಬರೆದಿದ್ರೆ ಅವರು ಹೆಂಗಿರುತ್ತೆ ಅಲ್ವಾ. ಸೊ ಚೆನ್ನಾಗಿ ಹಾಡಿಸಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಇರಲಿಲ್ಲ, ಡೈರೆಕ್ಟ್ರು ಮತ್ತು ನಮ್ಮ ಅರ್ಜುನ್ ಜನ್ಯ ಹಾಡಿಸಿರೋದು. ಚೆನ್ನಾಗಿ ಹಾಡಿಸಿದ್ದಾರೆ, ಅದು ಮುಖ್ಯ. ಯಾಕೆಂದರೆ ಬೇರೆ ಸಿಂಗರ್ಸ್ ನೀವು ನೋಡಿರ್ತೀರಿ, ಎಲ್ಲೆಲ್ಲೋ ತಪ್ಪು ಪಲಕುಗಳಿರುತ್ತೆ, ಅದು ಹಂಗಿಲ್ಲ. ಇದು ತುಂಬ ಚೆನ್ನಾಗಿ ಹಾಡಿದ್ದಾರೆ ಅವರು. ಜಸ್ಕರಣ್ ಒಂಥರ ಫ್ರೆಶ್ ಆಗಿದೆ ಅವ್ರ ವಾಯ್ಸ್, ಚೆನ್ನಾಗಿ ಅನಿಸುತ್ತೆ. ಸರ್ ಇದರಲ್ಲಿ ಬರ್ತಕ್ಕಂಥ ಕೆಲವ್ರ ಹೆಸರುಗಳು ಇವಾಗ ಟ್ರೋಲ್ ಆಗ್ತಿರೋ ಮೀಮ್ಸಲ್ಲೆಲ್ಲ ಏನು ಬರ್ತಿದೆ, ಈಗ ರಶ್ಮಿಕಾ ಆಶಿಕಾ ಎಲ್ಲ ಇಲ್ಲ, ಮಾಳವಿಕದಷ್ಟೇ ಟ್ರೆಂಡ್, ಮಾಳವಿಕದ ಇವಾಗ ಅವ ಅನ್ನೋಂಥದ್ದು. ಸೊ ನಿಮ್ಮಿಂದ ಅವ್ರೀಗ ಏನು ಮೇನ್ ಸ್ಟ್ರೀಮಿಗೆ ಬರುವಂತಾಯ್ತು. ಅವ್ರು ಮಲಯಾಳಮಲ್ಲಿ ತುಂಬ ಫೇಮಸ್ ಆಗಿ ನಂಬರ್ 1 ನಟಿ ಆಗಿದ್ರು ಕೂಡ, ಶೈನ್ ಆದರೂ ಕನ್ನಡದಲ್ಲಿ ರಶ್ಮಿಕಾ ಆಶಿಕಾ ಸೈಡ್ಗೆ ಹೋಗಿ ಅಂತ ನಮ್ಮ ಮೀಮ್ ಪೇಜ್ ಅವರು ಆಗ್ತಿದ್ದಾರೆ, ಮಾಳವಿಕಾ ಟ್ರೆಂಡ್ ಆಗಿದ್ದಾರೆ. ಸೊ ಏನೇ ನಮ್ಮ ಕನ್ನಡದ ಹುಡುಗಿರಿ ಆ್ಯಕ್ಟ್ರ್ ಸೈಡ್ಗೆ ಹೋಗ್ಬೇಕು, ಯಾರು ಸೈಡ್ಗೆ ಹೋಗಲ್ಲ. ಎಂಟರ್ಟೈನ್ಮೆಂಟ್ ಅಷ್ಟೇ, ಎಂಟರ್ಟೈನ್ಮೆಂಟ್ ಆಗಿ. ಸೊ ಎಲ್ಲ ಕಾಗಳು ನಮ್ಮವ್ರೆ, ಯಾಕೆಂದರೆ ಅಂದರೆ ಕನ್ನಡಿಗರೇ. ನಮ್ಮ ನೆಲಕ್ಕೆ ಬಂದಮೇಲೆ ಅವ್ರು ಕನ್ನಡಿಗರೇ ಅಷ್ಟೇ. ಸರ್ ಅದ್ರಲ್ಲಿ ತುಂಬಾ ಜನದ ಹೆಸರು ಕಾಯಿಂದನೇ ಎಂಡ್ ಆಗುತ್ತೆ ಸರ್. ನನಗೆ ನೆನಪಿಲ್ಲ ಅಷ್ಟೊಂದು ಜನದ್ದು. ಅವರೆಲ್ಲರ ಹೆಸರುಗಳು ಯಾರಾದ್ರೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಏನಂದ್ರೆ ಅದು ಒಳ್ಳೆ ಪ್ರಶ್ನೆ ಕೇಳಿದೀನಿ, ಯಾರು ಕೇಳಿಲ್ಲ ಈ ಪ್ರಶ್ನೆ ನನಗೆ. ಅದು ಆ ಜಾಗ ಹೆಂಗಿತ್ತು ಅಂದರೆ ತನಾನನ ತನಾನನ ತರಾನನ ತರನಾನ ಅಂತಿರುತ್ತೆ. ಸೊ ಎಲ್ಲ ಹೆಸರುಗಳು ಹೇಳೋ ಜಾಗ ಇದು. ಹೆಸರುಗಳು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಈ ಹೆಸರುಗಳು ರೆಗ್ಯುಲರ್ ಇರೋ ಹೆಸರು ಬೇಡ, ಫ್ರೆಶ್ ಆಗಿರ್ಬೇಕು. ಏನಿಲ್ಲ, ಯೋಚನೆ ಮಾಡೋದಷ್ಟೇ. ಥರ ಏನು ನನಗೇನು ಇವಾಂಶಿಕಾ, ಶಿಫಾಲಿಕಾ, ಇದು ಯಾರ್ಯಾರು ಹೆಸರುಗಳು ಕೇಳಿದೆ. ಶಿಫಾಲಿಕಾ ಏನು, ಇವಾಂಶಿಕಾ, ಆಕರ್ಷಕ, ಅವೆಲ್ಲ ಹೆಸರುಗಳನ್ನ ಈಗ ಎಲ್ಲರೂ ಕೂಡ ನೇಮ್ ಅವ್ರವ್ರ ಮಕ್ಳಿಗೆ ಇಡ್ಬೋದು ಸರ್, ಹಂಗಿದೆ. ಸುಮ್ಮನೆ ಹಂಗೇನೇನೋ ಅನಿಸ್ತು, ಚೆನ್ನಾಗಿ ಸೆಟ್ ಆಯಿತು. ಅದೇ ಜಾಗ ಸೆಕೆಂಡ್ ಚರಣ ಬಂದಾಗ ಬರುತ್ತೆ. ಅಲ್ಲೇನು ಮಾಡಿದೆ, ಏನು ನೀಲಾವತಿ, ಲೀಲಾವತಿ, ಶರಾವತಿ, ಅಂದರೆ ಗಂಗಾವತಿ, ತುಂಗಾವತಿ, ಈ ಥರ ಫ್ರೆಶ್ ಆಗಿ. ಅದೇ ಇವಾಗ ಯಾಕೆ ಲಿರಿಕ್ ಬಗ್ಗೆ ಮಾತಾಡ್ತಿದಾರಲ್ಲ, ಒಂಚೂರು ಹೊಸದಾಗಿರ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ ಅಲ್ಲಲ್ಲಿ. ಗಾಂಭೀರ್ಯದಲ್ಲಿ ಆ ಥರದ ಆ ಜಾಗ ಎಲ್ಲ. ನೀಲದನಿಯೊಳಗೆ ನಿಮ್ಮ ಎಷ್ಟೋ ಜನದ ರೀಲ್ಸ್ ಆಗಿದೆ. ಸೊ ನೀವು ನಿಮ್ಮ ಕ್ರಶ್ ಮತ್ತೆ ನಮ್ಮ ಮೇಡಮ್ನ ನಮ್ಮ ಮೇಡಮ್ ಅಲ್ಲ, ನಿಮ್ಮ ಮೇಡಮ್ನ ನೆನಪು ಮಾಡ್ಕೊಂಡು ಆ 4 ಸಾಲ ಹಾಡ್ಬೋದಾ? ನಾನು ಹಾಡುಗಾರಲ್ಲ, ಸುಮ್ಮನೆ ನಾನು ಹಾಡನ್ನ ಹೇಳ್ತೀನಿ ಅಷ್ಟೆ.
ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು. ಸಾಕು. ಓಕೆ ಸರ್, ಇಷ್ಟು ದೊಡ್ಡ ಮಟ್ಟದ ರೆಸ್ಪಾನ್ಸ್. ಯೂಶುವಲಿ ನಾವು ರೀಲ್ಸ್ ಮಾಡಿಸ್ಬೇಕು ಅಂದ್ರೆ ಇವತ್ತಿಂದು ಅಂದ್ರೆ ನಮ್ಮ ಸಿನಿಮಾ ರೀಚ್ ಮಾಡ್ಬೇಕಂದ್ರೆ ನಮ್ಮ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಒಂದಿಷ್ಟು ಜನ ರೀಲ್ಸ್ ಮಾಡ್ರಪ್ಪ, ಯಾರ್ಯಾರು ಇನ್ಫ್ಲೂಯೆನ್ಸರ್ ಇದ್ದೀರಾ ಅನ್ನೋಂಥ ಕೊಡುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಹಾಡಿಗೆ ನೀವು ಬರೆದಂಥ ಸಾಲುಗಳಿಗೆ ಇಷ್ಟೆಲ್ಲ 80,000ಕ್ಕೂ ಹೆಚ್ಚು ರೀಲ್ಸ್ ಬಂದಿರೋದು, ಮತ್ತೆ 1 ಕೋಟಿ ಜನ 10 ದಿನದಲ್ಲಿ ನೋಡೋದು, ಈ ಥರದ್ದೆಲ್ಲ ನೋಡಿದಾಗ ಇನ್ನೂ ಕೆಲಸ ಮಾಡೋಕ್ಕೆ ಸ್ಫೂರ್ತಿ ಕೊಡುತ್ತೆ ಅಂತ ಭಾವಿಸಿದ್ದೀನಿ. ಎಷ್ಟು ಇನ್ಸ್ಪಿರೇಷನ್ ಸರ್. ಎಲ್ಲದರ ಆಚೆಗೆ ಒಂದು ವಿಷಯ ಹೇಳಬೇಕು. ನಾವು ಇಷ್ಟೆಲ್ಲ ಕಾಂಪಿಟೇಷನ್ಗಳ ಮಧ್ಯೆ ಒಂದು ಕನ್ನಡ ಹಾಡನ್ನು ಜನ ಇಷ್ಟು ರಿಸೀವ್ ಮಾಡಿರೋದಿದೆಯಲ್ಲ. ಯಾಕೆಂದರೆ ತೆಲುಗು, ತಮಿಳು, ಬೇರೆ ಬೇರೆ ಭಾಷೆಯ ಸಿನಿಮಾಗಳು, ಬೇರೆ ಬೇರೆ ಭಾಷೆಯ ಹಾಡುಗಳು ಇವೆಲ್ಲ ಸುತ್ತಾ ಇದ್ದಾವೆ, ಈಗಲೂ ಇದ್ದಾವೆ. ನಿಮಗೆ ಮೊಬೈಲ್ ತೆಗೆದ್ರೆ ನೀವು ಯಾವುದೇ ಸೋಷಿಯಲ್ ಮೀಡಿಯಾಗೆ ಹೋದರೆ ನೂರಾರು ಹಾಡುಗಳು. ಇಷ್ಟೆಲ್ಲ ಹಾಡುಗಳ ಮಧ್ಯೆ ಒಂದು ಕನ್ನಡ ಹಾಡು ಇಷ್ಟು ದೊಡ್ಡ ಯಶಸ್ಸಾಗಬೇಕಂದ್ರೆ ಇದು ಕನ್ನಡಿಗರ ಗುಣ. ಇದು ಏನಂದರೆ ಅಷ್ಟೆಲ್ಲದರ ಮಧ್ಯೆ ಚೆನ್ನಾಗಿದ್ದರೆ ನಾನು ಹಂಗೆ ರಿಸೀವ್ ಮಾಡ್ತೀನಿ ಅನ್ನುವ ಒಂದು ಗುಣ ಇದೆ. ಫ್ರೆಶ್ ಇದ್ದರೆ ನಾನು ಅವ್ರಿಗೆ ಇಷ್ಟ ಆಗಿಬಿಟ್ರೆ ಎದೆಗೆ ಹೇಗೆ ಅಪ್ಕೊಳ್ತಾರೆ ಅನ್ನೋದಕ್ಕೆ ಇಂಥ ಹಾಡುಗಳು ಸಾಕ್ಷಿ. ಸರ್, ಎಸ್ಪೆಷಲಿ ಡೈರೆಕ್ಟರ್ಗಳು ಒಂದು ಜಾನರ್ ಸಿನಿಮಾಗಳಿಗೆ ಸ್ಟಿಕ್ ಆನ್ ಆಗ್ಬಿಡ್ತಾರೆ. ಅಂದರೆ ಒಂದ್ಸಲ ಮಾಸ್ ಸಿನಿಮಾ ಮಾಡಿದ್ರೆ ಅವರು ನೆಕ್ಸ್ಟ್ ರೊಮ್ಯಾಂಟಿಕ್ ಸಿನಿಮಾ ಮಾಡ್ತಾರೆ ಅಂದರೂ ಜನ ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಸೊ ಬಟ್ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹಂಗಿಲ್ಲ. ಪ್ಯಾಟ್ರಿಯೋಟಿಕ್ ಸಿನಿಮಾಗಳು, ಡಿವೋಷನಲ್ ಬರೀತಾರೆ, ಆಮೇಲೆ ರೊಮ್ಯಾಂಟಿಕ್ ಬರೀತಾರೆ. ಎಲ್ಲ ಗೀತೆಗಳಿಗೆ ಯಾವುದಕ್ಕೂ ಟ್ರೆಂಡಿಂಗ್ ಅಲ್ಲ, ಅದು ಫಿಕ್ಸ್ ಇಲ್ಲ. ನೀವು ಎಲ್ಲ ಥರದ ಹಾಡುಗಳು ಬರೀತೀರಾ. ಇದು ಹೇಗೆ ಸಾಧ್ಯ ಆಯಿತು ಸರ್? 3,000 ಹಾಡುಗಳು ಮೀರಿ ಹೋಗ್ತಾ ಇದೆ. ಮೊದಲನೇದಾಗಿ ನಾನು ಇದೇ ಬರೆಯೋದು, ನನಗಿಷ್ಟೇ ಬರೋದು, ನನಗಿದೇ ಗೊತ್ತಿರೋದು ಅಂತ ಅಂದ್ಕೊಳ್ಳೋದೇ ತಪ್ಪು. ನನಗೆಲ್ಲ ಗೊತ್ತು, ನನಗೆಲ್ಲವನ್ನೂ ಬರೆಯಬಲ್ಲೆ ಅಂತ ಅಂದ್ಕೋಬೇಕು. ಎಷ್ಟು ಕರೆಕ್ಟಿದೆ, ಎಷ್ಟು ತಪ್ಪಿದೆ ಅಂತ ಜನ ಡಿಸೈಡ್ ಮಾಡ್ತಾರೆ, ಇವನು ಇದಕ್ಕೆ ಯೋಗ್ಯನಾ ಅಲ್ವಾ ಅಂತ. ಆದರೆ ನಾವು ಎಲ್ಲವನ್ನೂ ಮಾಡಬೇಕು ಕೆಲಸ, ಅದೊಂದು. ಆಮೇಲೆ ಒಂದು ರೀತಿ ಆಶೀರ್ವಾದ ನನಗೆ. ನಾನು ಬರೆದ ಕಮರ್ಷಿಯಲ್ ಮಾಸ್ ಎಂಟರ್ಟೈನ್ಮೆಂಟ್ ಹೀರೋ ಇಂಟ್ರಡಕ್ಷನ್ ಹಾಡುಗಳು, ರಾಶಿ ಹಾಡುಗಳು ಸಕ್ಸಸ್ಸು ಎಲ್ಲ ಹೀರೋಗಳಿಗೆ. ಅದೇ ಸಂದರ್ಭದಲ್ಲಿ ಎಲ್ಲ ಹೀರೋಗಳಿಗೆ ಬರೆದ ಮೆಲೋಡಿಯಸ್ ಹಾಡುಗಳು, ಡ್ಯೂಯೆಟ್ ಹಾಡುಗಳು ಸಕ್ಸಸ್. ಸೊ ನಾವು ಒಂದೇ ಅಂತ ಸ್ಟಿಕ್ ಆನ್ ಆಗದೆ ಎಲ್ಲವನ್ನೂ ಎಲ್ಲದಕ್ಕೂ ಅಷ್ಟೇ ಎಫರ್ಟು, ಅಷ್ಟೇ ಎನರ್ಜಿ, ಅಷ್ಟೇ ಎಮೋಷನ್ನು ಹಾಕಿ ಬರೆದಾಗ ಆಗುವಂಥ ಸಕ್ಸಸ್ ಇದು. ಸೊ ಯಾವುದಕ್ಕೂ ನಾನಂತೂ ಫಿಕ್ಸ್ ಆಗಿಲ್ಲ, ನನಗೆ ಅವಕಾಶ ಕೊಡ್ತಿರುವ ನಿರ್ದೇಶಕರು ಫಿಕ್ಸ್ ಆಗಿಲ್ಲ. ಕೆಲವರಿಗೆ ಸರ್ ಅವ್ರೇನೋ ಒಂದು ಸಿಚುವೇಶನ್ ತಂದಾಗ, ಸರ್ ಅಪ್ಪ ಐ ಲವ್ ಯು ಥರದ್ದು, ಅಮ್ಮ ನನ್ನೀ ಜನುಮ ಆ ಥರದ್ದು, ಬ್ರಹ್ಮ ವಿಷ್ಣು ಶಿವ ಥರದ್ದು. ಸೊ ಈ ಹಾಡು ಚೆನ್ನಾಗಿದೆ ಅಂತ ತಾಯಿ ಬಗ್ಗೆ ಹಾಡ್ಸೋಕ್ಕೋ ಬರ್ಸ್ಕೊಳ್ಳಿಕ್ಕೋ ಅಥವಾ ಫ್ಯಾಮಿಲಿ ಬರ್ಸ್ಕೊಳ್ಳಿಕ್ಕೋ ಬರ್ತಾರೆ. ಇದು ಒಂದು ವರ್ಗ. ಆದರೆ ಇನ್ನೊಂದು ವರ್ಗ, ಸರ್ ಒಂದು ಮಳೆ ಬಿಲ್ಲು, ಸಾಲುತ್ತಿಲ್ಲವೇ, ನಂದು ಪ್ರೀತಿ ಏಕೆ ಭೂಮಿ ಮೇಲಿದೆ, ಹೀಗೆ ಒಂದು ಲಿಸ್ಟ್ ಹೇಳ್ತಾರೆ. ಸೊ ಈ ಥರದ ಲವ್ ಸಾಂಗ್ಸು, ಕರಿಯ ಐ ಲವ್ ಯು, ಒಬ್ಬೊಬ್ಬರು ಒಂದೊಂದು ಇಷ್ಟ ಆಗುತ್ತೆ. ಸೊ ಆ ಡೈರೆಕ್ಟ್ರುಗಳು ನನ್ನ ಅಪ್ರೋಚ್ ಮಾಡೋದು ಈ ಥರದ ಹಾಡು ಅಂತ. ನನಗೆ ಒಂದೊಂದು ಸಲ ನಗು ಬರುತ್ತೆ. ಒಂದು ದಿವಸ ಒಬ್ಬ ನಿರ್ದೇಶಕರು ಬಂದು, ಅಣ್ಣ ಅದೇನು ಹಾಡೋಣ ಅದು ಅಂಥೇಳಿ ಒಂದು ಜಾನರ್ ಹಾಡನ್ನ ಕೊಂಡಾಡಿ ನನ್ನ ಹತ್ರ ಆ ಜಾನರ್ದೇ ಒಂದು ಹಾಡು ಬರ್ಸ್ಕೊಂಡು ಹೋಗ್ತಾರೆ. ಅರ್ಧ ಗಂಟೆಯಲ್ಲೇ ಇನ್ನೊಬ್ಬ ಡೈರೆಕ್ಟ್ರು ಬಂದು ಇನ್ನೊಂದು ಜಾನರ್ನ ಹೊಗಳ್ತಾರೆ. ಅಣ್ಣ ಅದೇನಣ್ಣ ಅಷ್ಟೊಂದು ಸೂಪರು, ಅದು ನೀವು ಬಿಡೋಣ ಹಂಗೆ ಹಿಂಗೆ ಅಂತ ಅದನ್ನು ಬರ್ಸ್ಕೊಂಡು ಹೋಗ್ತಾರೆ. ನನಗೆ ನಗು, ನಾನು ಯಾವ ಜಾನರ್ ಆ್ಯಕ್ಚುಲಿ ಯಾವ ಚೆನ್ನಾಗಿ ಬರೀತೀನಿ ಅಂತ. ಸೊ ಎಲ್ಲವನ್ನೂ ಬರಿತಾ ಇದ್ದೀವಿ ಅಷ್ಟೇ, ಅದು ಜನ ಹಿಟ್ ಮಾಡ್ತಾರೆ. ಈಗ ಬೇರೆ ಬೇರೆ ಜಾನರ್ ಹಾಡುಗಳು ಬರಿತೀರಿ, ಹೌದು, ಬಟ್ ಎಲ್ಲವನ್ನೂ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನೋದು. ಈಗ ಡೈಲಾಗ್ ರೈಟರ್ ಆಗ್ತೀರಿ, ಲಿರಿಸಿಸ್ಟು ಕೂಡ ಹೌದು, ಡೈರೆಕ್ಷನ್ ಮಾಡಿದ್ದೀರಾ, ಎಲ್ಲ ಥರ ಈ ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಮುಂದಾಗೋದಕ್ಕೆ ರೀಸನ್ ಏನು ಸರ್? ಎಲ್ಲ ಸೆಕ್ಟ್ರಲ್ಲೂ ಗುರ್ತಿಸ್ಕೋಬೇಕು ಅಂತನಾ ಅಥವಾ ಅದೊಂದು ಹಾಬಿನ, ಹವ್ಯಾಸನ ಅಥವಾ ಹೇಗೆ ಅಂತ? ನಾನು ಒಂಚೂರು ರಂಗಭೂಮಿ ಹಿನ್ನೆಲೆಯಿಂದ ಬಂದವನು. ನಮಗೆ ಏನು ವ್ಯಕ್ತಿತ್ವ ಹೇಗೆ ಸೃಷ್ಟಿಯಾಗಿದೆ ಅಂದರೆ, ನನ್ನ ಒಳಗಿನ ನಾಗೇಂದ್ರ ಪ್ರಸಾದ್ ಹೇಗೆ ತಯಾರಾಗಿದ್ದಾನೆ ಅಂದರೆ, ಹಿನ್ನೆಲೆಯಲ್ಲಿ ರಂಗಭೂಮಿಲಿ ಒಂದು ಸ್ಟೇಜ್ ಕೆಲಸನೂ ಮಾಡಬೇಕು, ಲೈಟಿಂಗ್ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು, ಸ್ಕ್ರಿಪ್ಟ್ ಬರೀಬೇಕು, ಹಾಡಬೇಕು, ತಂಡದಲ್ಲಿ ಯಾವುದೋ ತಾಳ ನುಡಿಸ್ಬೇಕು, ಎಲ್ಲವನ್ನೂ
ಮಾಡುವಂಥ ಜಾಗದಿಂದ ಬಂದಿದ್ದೀನಿ ನಾನು. ರಂಗಭೂಮಿಯ ಶಕ್ತಿ ಅದು. ಯಾಕೆಂದರೆ ನಮ್ಗೆ ಯಾವತ್ತೂ ಫಿಕ್ಸ್ ಆಗಿಲ್ಲ ನೀನು ಡೈರೆಕ್ಟ್ರೇ ರಂಗಭೂಮಿಲಿ ಅಂತ. ಅದು ಮಾಡಿದ್ದೀನಿ, ಲೈಟಿಂಗ್ ಮಾಡಿದ್ದೀನಿ, ಕಾಸ್ಟ್ಯೂಮ್ ಮಾಡಿದ್ದೀನಿ. ಸೊ ಎಲ್ಲವನ್ನೂ ನಮ್ಮನ್ನು ತಯಾರು ಮಾಡಿಬಿಟ್ಟು ಸಿನಿಮಾಗೆ ಬಂದಾಗ ನಾನು ಸರ್ ಈ ಪಿಕ್ಚರ್ ಡೈಲಾಗ್ ಬರೀತೀರಾ? ಹಾಂ ಬರೀತೀನಿ ಸರ್. ಸರ್ ಆ್ಯಕ್ಟ್ ಮಾಡ್ತೀರಾ? ರೆಡಿ ಸರ್. ಸರ್ ಹಾಡು ಬರೀ ರೆಡಿ. ಸರ್ ಒಂಚೂರು ಇದು ಮ್ಯೂಸಿಕ್ ಮಾಡೋದು ಚೆನ್ನಾಗಿರುತ್ತೆ, ತಗೊಳ್ಳಿ ಮಾಡೋಣ. ಸೊ ಎಲ್ಲವನ್ನೂ ಮಾಡ್ತಾ ಆಮೇಲೆ ಇನ್ನೊಂದು ನಮಗೆ ಏನು ಸಿಗುತ್ತೋ ಸಿನಿಮಾದಲ್ಲಿ ಅದನ್ನು ಸ್ವೀಕರಿಸ್ಬಿಟ್ಟು ಮಾಡ್ತಾ ಹೋಗ್ಬೇಕು ನಾವು. ಸಿಕ್ಕಿದ್ದು ಹಂಗಂತ ಯಾಕೆಂದರೆ ನಮ್ಮ ಸಿನಿಮಾ ಬರಬೇಕು ಅಂತ ಆಸೆ ಸಿನಿಮಾಗೆ ಬಂದಾಯಿತು, ನಾನು ಇದೇ ಆಗಬೇಕು ಅನ್ನೋದು ಆಸೆ ಇದೆ, ಅದು ಮಾಡ್ತಾ ಇರ್ತೀವಿ. ಅದೇ ಸಂದರ್ಭದಲ್ಲಿ ನಮಗಿರುವ ಕ್ಯಾಲಿಬರ್ ಬೇರೆ ಬೇರೆನೂ ಇದೆಯಲ್ಲ, ಅದನ್ನು ಬಳಸ್ಕೊಳ್ಳೋದಷ್ಟೇ. ಒಂದು 25 ಸಿನಿಮಾ ಸಂಭಾಷಣೆ ಬರೆದಿದ್ದೀನಿ. ಅವು ತುಂಬ ಯಶಸ್ವಿ ಸಿನಿಮಾಗಳಿವೆ, ತುಂಬ ಬೇರೆ ಬೇರೆ ಥರದ ಸಿನಿಮಾ ಇದೆ. ಶ್ರೀ ಮಂಜುನಾಥ್ ಆದಂಥ ಸಿನಿಮಾ ಇದೆ, ಕುರುಕ್ಷೇತ್ರ ಆದಂಥ ಸಿನಿಮಾ ಇದೆ, ಸಂಭಾಷಣೆಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.